ಪ್ರಕಟಣೆಯ ಪುಸ್ತಕದಲ್ಲಿ 3ನೇ ಅಧ್ಯಾಯ 10-11 ನಮಗೆ ದೇವರು ಕೊಟ್ಟಂತ ವಾಗ್ದಾನ. ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಿ ವಾಗ್ದಾನ ಹೇಳ್ತಿದೆ, ಒಂದು ಸಾರಿ ಓದೋಣ. 11ನೇ ವಾಕ್ಯ ಓದೋಣ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಸಾಕು. ಹಲ್ಲೆಲೂಯಾ ಹಲ್ಲೆಲೂಯಾ. ವಾಕ್ಯ ಸ್ವಲ್ಪ ಗಮನವಾಗಿ ಕೇಳ್ಬೇಕಾ ಅಂತ ಕೇಳ್ಕೊತೀನಿ ನಾನು. ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಬೇಗನೆ ಬರುತ್ತೇನೆ, ನಿನಗೆ ಕೊಟ್ಟಿರೋದನ್ನ ನೀನು ಹಿಡ್ಕೊಂಡಿರು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ವಾಕ್ಯ ಎಲ್ಲಿ ಹೇಳುತ್ತೆ, ನೀನು ಏನೋ ತೆರೆದಿರೋದನ್ನ, ನಾನು ತೆರೆದಿರೋದನ್ನ ಮುಚ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಮುಚ್ಚಿರೋದನ್ನ ತೆರೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ವಾಕ್ಯ ಎಲ್ಲಿ ಹೇಳುತ್ತೆ? ಎಲ್ಲಿ ಇರ್ಬೇಕು ವಾಕ್ಯ ಇರುತ್ತದಲ್ಲಕ್ಕ, ಆ ವಾಕ್ಯ ಸೊಲ್ಲದು ನಿನಗೆ ಕೊಟ್ಟಿರೋದನ್ನ ಇಲ್ಲಿ ಹೇಳ್ತದೆ, ನಿನಗೆ ಕೊಟ್ಟಿರೋದನ್ನ ಬಿಗಿಯಾಗಿ ಹಿಡಿದುಕೊಂಡಿರು. ನಿಮ್ಗೆ ಏನಾದ್ರು ಗೊತ್ತಪ್ಪ ಎಲ್ಲಿ ಹೇಳ್ತಾರೆ? ಹಲ್ಲೆಲೂಯಾ. ನಾವು ಕೊಟ್ಟಂತ ವಾಕ್ಯನ ಮಾತ್ರ ಗಮನಿಸ್ತೀವಿ, ಅಲ್ಲಿ ಮೇಲೆ ಕೆಳಗಡೆ ನಾವು ನೋಡಲ್ಲ. ಎಲ್ಲೋ ಇಲ್ಲ ವಾಕ್ಯ. ನಾವು ಓದಿರುವಂತ ವಾಕ್ಯದಲ್ಲಿ ಯಾವ ಸಭೆ ಅಲ್ಲ ಅಂತ ಇದ್ದಿದ್ರೆ ನೋಡಿರೀವಿ ನಾವು. ಹಲ್ಲೆಲೂಯಾ. ಆ ಸಭೆಗೆ ಹೇಳ್ತಿರೋ ಮಾತೆ ಅದು. ಹಲ್ಲೆಲೂಯಾ. ಅಲ್ಲೇ ಹೇಳುತ್ತೆ ವಾಕ್ಯ, ಯಾರು ಮುಚ್ಚಕೊಡದಂತೆ ತೆರೆಯುವೇನೋ, ಯಾರು ತೆರೆದರೂ ಅದನ್ನು ಮುಚ್ಚುವುದನ್ನು ಆಗಿರುವ ಆತನು ಹೇಳುವುದೇನೆಂದರೆ, ಅಂದ್ರೆ ಏನು? ಮುಚ್ಚಿರೋದನ್ನ ತೆರೆಯೋದಕ್ಕಾಗ್ದಿರೋರು, ತೆರೆದಿರೋದನ್ನ ಮುಚ್ಚೋಕ್ ಆಗ್ದಿರೋ ಅಂತ ದೇವರು ಹೇಳೋದು ಏನೆಂದರೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಬೇಗನೆ ಬರುತ್ತೇನೆ, ನಿನಗೆ ಕೊಟ್ಟಿರೋದನ್ನ ನೀನು ಹಿಡಿದುಕೊಂಡಿರು. ಏನ್ ಕೊಟ್ಟಿದ್ದಾರೆ ನಿನಗೆ? ಮತ್ತೆ ಹಾಗೆ ಕೆಳಗಡೆ ಹೋದನ, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಜಯಮಾಲೆ ಅಂದ್ರೆ ಏನು? ಏನಮ್ಮ ಜಯಮಾಲೆ ಅಂದ್ರೆ? ನಾನ್ ತಿಳ್ಕೊಂಡಿರೋದು. ಸರಿ, ನೀವೇನ್ ತಿಳ್ಕೊಂಡಿದ್ದೀರಾ? ಅದೇ ಅಂತ ಹೇಳಿ ಏನಮ್ಮ ಜಯಮಾಲೆ ಅಂದ್ರೆ? ಜಯಮಾಲೆ ಅಲ್ಲ, 11 కొంచెం లౌడ్గా జోర్. இதோ சீக்கிரமாய் வருகிறேன், ஒருவனும் கிரீடத்தை எடுத்துக் கொள்ளாதபடிக்கு உனக்குள்ளதை பற்றிக் கொள்ளுங்கள். ಜಯಂ ಕೊಡುತ್ತಿರವನು. ಹೋದ್ಮೇಲೆ ಕೊಡ್ತಾ ಇಲ್ಲ ನಿನಗೆ, ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದಾರೆ. ಏನದು? ಜೀವ ಅನ್ನೋ ಜಯಮಾಲೆನ ಯಾರು ಕೊಡ್ತಾರೆ? ಮನುಷ್ಯರು ಕೊಡ್ತಾರ? ಮನುಷ್ಯರು ಕೊಡ್ತಾರ? ನಾವ್ ಎಷ್ಟು ಮದ್ದರಾಗಿದ್ರಿ ಅನ್ನೋದನ್ನ ಇಲ್ಲೇ ತಿಳ್ಕೊತಿದ್ವಿ ನಾವು. ಸತ್ತ ಮೇಲೆ ಮನುಷ್ಯರ ದೇಹ ಹೋಗುತ್ತಾ? ಇನ್ನೇನ್ ಹೋಗುತ್ತೆ? ಮತ್ತೆ ಇನ್ನೇನ್ ನಮಗ್ ಕೊಟ್ಟಿರೋದು? ಆತ್ಮನ ಜಯಮಾಲೆ ಅಂತಾರೆ, ಜೀವದ ಜಯಮಾಲೆ ಅಂತ ಆತ್ಮನ ಕರೀತಾರೆ. ಈಗ ನನಗ್ ಕೊಟ್ಟಿರೋದೇನು? ನನ್ನ ಆತ್ಮ. ನಿನಗೆ ಏನ್ ಕೊಟ್ಟಿದ್ದಾರೆ? ನಿನ್ನ ಆತ್ಮ ಕೊಟ್ಟಿದ್ದಾರೆ. ಇದು ಹೇಳ್ತಾ ಇದಾರೆ, ನಿನಗೆ ಇರುವುದನ್ನು ಹಿಡಿದುಕೊಂಡಿರು. ನಿನ್ನ ಆತ್ಮನ ನೀನು ಬಿಗಿಯಾಗಿ ಹಿಡ್ಕೋ. ಅದನ್ನ ಯಾರು ಕಸಿದುಕೊಂಡು ಹೋಗ್ಬಾರ್ದು. ಸೈತಾನು ಬಂದು ನಿನ್ನ ಆತ್ಮನ ತಗೊಂಡು ಹೋಗ್ಬಾರ್ದು. ಹಲ್ಲೆಲೂಯಾ ಹಲ್ಲೆಲೂಯಾ. ಅಯ್ಯೋ, ಅವಾಗಿಂದ ಕೇಳ್ತಿದೀನಿ ಏನು? ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ವಾಕ್ಯ ಹೇಳುತ್ತೆ, ನಿನಗೆ ಕೊಟ್ಟಿರುವುದನ್ನು ಯಾರು ಅಪಹರಿಸಬಾರದು. ಸೈತಾನ ಬಂದು ನಿನ್ನ ಮನೇಲಿರೋದನ್ನ ದೋಚಲ್ಲ, ನಿನ್ನ ಮೈ ಮೇಲಿರೋದನ್ನ ದೋಚ್ಕೊಳ್ಳಲ್ಲ, ನಿನ್ನ ಒಳಗಡೆ ಇರುವಂತ ಆತ್ಮನ ದೋಚ್ಕೊತಾನೆ. ಅದು ನಿನಗೆ ಜೀವ ಅನ್ನೋ ಜಯಮಾಲೆ. ದೇವರು ನಿನಗೆ ಕೊಟ್ಟಿರುವಂತ ಜಯಮಾಲೆ ಅದು.
ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ನಿನ್ನ ಆತ್ಮನ ಬೇರೆ ಯಾರು ಬಂದು ದೋಚ್ಕೊಂಡು ಹೋಗ್ಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನ ಯಾರು ಅಪಹರಿಸಬಾರದು. 12ನೇ ವಾಕ್ಯ ಓದೋಣ. ಯಾವನು ಜಯ ಹೊಂದುತ್ತಾನೋ ಹಾ. ಅವನನ್ನು ನನ್ನ ದೇವರ ಆಲಯದಲ್ಲಿ ಹಾ. ಸ್ತಂಭವಾಗಿ ನಿಲ್ಲಿಸುವೆನು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಜಯ ಹೊಂದುತ್ತಾರೋ, ನಿನ್ನ ಆತ್ಮಕ್ಕೆ ಬರುವಂತ ಶೋಧನೆಗಳನ್ನ, ಕಷ್ಟನ ನೀನು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀಯೋ ಅಷ್ಟು ಚೆನ್ನಾಗಿ ನೀನು ಈ ಲೋಕನ ಜಯಿಸ್ತೀಯ. ಹಲ್ಲೆಲೂಯಾ. 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 ನಿನ್ನ ಆತ್ಮಕ್ಕೆ ಬರೋ ಶೋಧನೆ ಏನು? ನಿನ್ನ ಪ್ರಾರ್ಥನೆಯಲ್ಲಿ ವೀಕ್ನೆಸ್, ನೀನು ಮಾಡೋ ಪ್ರೇಯರ್ ಕೇಳಲ್ಪಡಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಆತ್ಮ ಕುಗ್ಗೋಗುತ್ತೆ. ಬೇರೆಯವ್ರ ಮಾತುಗಳನ್ನ ಕೇಳಿಸ್ಕೊಂಡು ನಿನ್ನ ಆತ್ಮ ಕುಗ್ಗುತ್ತೆ. ಬೇರೆಯವ್ರ ಮಾತಿನ ನೀವು ಬೇರೆಯವ್ರ ಹತ್ರ ಮಾತಾಡಿ ನಿಮ್ಮ ಆತ್ಮ ಜೊತೆ ಇನ್ನೊಬ್ರ ಆತ್ಮನ ಕುಗ್ಗಿಸ್ತೀರ. ನಿಮ್ಮ ಜೀವ ಅನ್ನೋ ಜಯಮಾಲೆನ ನಿಮಗೆ ಕೊಟ್ಟಾಗ ಆ ಜಯಮಾಲೆನ ಕಾಪಾಡ್ಕೊಂಡಿರಾ, ಅದನ್ನ ಬೇರೆಯವ್ರ ಕಡೆ ಸೈತಾನನಿಗೆ ಮಾರಿ ಅವನಿಗೆ ದಾಸರಾಗ್ತೀರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವನು ಜಯವನ್ನು ಹೊಂದುವನೋ ಅವನು ತನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿರುವನು. ಆಮೆನ್. ಹಲ್ಲೆಲೂಯಾ. 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 ಅಂದ್ರೆ ನೀನು ಜಯ ಹೊಂದ್ರೆ, ಈ ಲೋಕದಲ್ಲಿ ನೀನು ಜಯನ ಹೊಂದ್ರೆ ನೀನು ದೇವರ ಆಲಯದಲ್ಲಿ ಸ್ತಂಭವಾಗಿರ್ತೀಯ. ನಾವು ವಾಕ್ಯದಲ್ಲಿ ನೋಡ್ತೀವಿ, ಹೆದರಬೇಡ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕವನ್ನ ದೇವರು ಜಯಿಸಿದ್ದು ಮನುಷ್ಯನಾಗಿ ಹೊರತು ದೇವರಾಗಲ್ಲ. ನಾವು ಒಂದು ವಾಕ್ಯನ ಹಿಡ್ಕೊಂಡ್ರೆ ಆ ವಾಕ್ಯನ ನಮ್ಮ ಪರಿಸ್ಥಿತಿಗೆ ಬೇಕಾಗಿರೋ ತರ ನಾವು ಬದಲಾಯಿಸ್ಕೋತೀವಿ ಅಲ್ಲ. ಒಂದು ವಾಕ್ಯ ಬೇಕು. ಈಗ ಒಂದು ವಾಕ್ಯ ಓದ್ತಾ ಇರ್ತೀವಿ ನಾವು, ಆ ವಾಕ್ಯ ಓದ್ತಾ ಇರ್ಬೇಕಾದ್ರೆ ನನಗೆ ಕಷ್ಟ ಇದೆ, ಅಲ್ಲಿ ಸುಖದ ವಾಕ್ಯ ಬಂದಿದೆ. ನಾನು ಇವಾಗ ತುಂಬಾ ಕಣ್ಣೀರಲ್ಲಿ ಇರ್ಬೇಕಾದ್ರೆ ಒಂದು ವಾಕ್ಯ ಬರುತ್ತೆ, ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾವೇನ್ ಅನ್ಕೋತೀವಿ, ಓ ಅದೇ ನನ್ಗೆ ವಾಕ್ಯ ಇದು, ಓ ಸಂತೈಸ್ತಾ ಇದಾರೆ, ದೇವರು ಸಂತೈಸ್ತಾ ಇದಾರೆ. ದಿಗ್ಭ್ರಮೆಗೊಳ್ಳದಿರು, ಅಲ್ಲಿ ವಾಕ್ಯದಲ್ಲಿ ನಿನಗೆ ಉತ್ತರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದಿಗ್ಭ್ರಮೆಗೊಳ್ಳದಿರು, ಜಾಸ್ತಿ ಓವರ್ ಆಗಿ ಯೋಚನೆ ಮಾಡಬೇಡ, ಎದುರುಬೇಡ ಅಷ್ಟೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದೀರಿ ವಾಕ್ಯನ, ಒಂದು ವಾಗ್ದಾನ ವಾಕ್ಯ ನಮ್ಗೆ ಅಂತ ಕೊಟ್ಟದ್ಮೇಲೆ ಬರೀ ಆ ಒಂದು ವಾಕ್ಯನ ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ಮೇಲೆ ಏನು ಕೆಳಗಡೆ ಏನು ಬೇಡ ನಮ್ಗೆ. ಅದು ಯಾವ ಸಭೆಗೆ ಹೇಳ್ತಾ ಇದಾರೆ ವಾಕ್ಯ, ಏನಕ್ಕೆ ಹೇಳ್ತಾ ಇದಾರೆ, ಏನಾದ್ರು ಚೆಕ್ ಮಾಡಿದ್ರ? ಮೇಲೆ ಕೆಳಗಡೆ ಎಲ್ಲ ಓದ್ರ? ಮೇಲೆ ಓದ್ತೆ. ಎಲ್ಲಿ ಓದ್ತಾ? 10ನೇ ವಾಕ್ಯ ಓದಿದ್ರಾ? ಇಲ್ಲ, 8ನೇ ವಾಕ್ಯ ಓದ್ತೆ. ಅಲ್ಲಿ ತಗೊಂಬೇಡ್ದೆ ಅಂದ್ಬಿಟ್ಟು ನಾನು ಕಲ್ದ್ರಾಗ್ಬಿಟ್ಟೆ. ಅಷ್ಟೇ ತಗೊಂಡ್ಬಿಟ್ಟೆ ಅನ್ಕೊಂಡೆ. ನೀವು ಅದೇ ವಾಕ್ಯನ ಹೇಳ್ತಾ ಇದ್ದೀರಾ, ಅದೇ ಇದ್ರಲ್ಲಿ ಇರೋದು. ಅದ್ರಲ್ಲಿ 8ನೇ ವಾಕ್ಯ. ಹಲ್ಲೆಲೂಯಾ. 8ನೇ ಹಲ್ಲೆಲೂಯಾ. ವಾಕ್ಯ. ನಾವು ಇಲ್ಲಿ ವಾಕ್ಯ ಅದಕ್ಕೆ ಹೇಳ್ತಾ ಇದೆ, ಆತನು ನಿನ್ನ ಕೃತ್ಯಗಳನ್ನು ಬಲ್ಲನು. ಏನೋ ನಿನ್ನ ಕೆಲಸಗಳನ್ನ ಆತನಿಗೆ ಗೊತ್ತು. ನೀನು ಏನು ಮಾಡಿದ್ಯಾ ತಪ್ಪು ಆತನಿಗೆ ಗೊತ್ತು. ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಆತನಿಗೆ ಗೊತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. 2024 ಪಾಪನೇ ಮಾಡಿಲ್ಲ ಅನ್ನೋರೆಲ್ಲ ಕೈ. ಪಾಪನೇ ಮಾಡಿದ್ವಾ? ತಪ್ಪೇ ಮಾಡಿದ್ವಾ? ನಾವ್ಯಾರು ಮಾಡಿದ್ದೀನಿ. ಸುಳ್ಳು ಹೇಳಿದ್ವಲ್ಲ? ಇನ್ನೊಬ್ಬನ ಮೇಲೆ ಕೋಪ ಮಾಡ್ಕೊಂಡಿರಲ್ವಾ? ಕೆಟ್ಟ ಮಾತುಗಳು ಮಾತಾಡಿಲ್ವಾ? ಹಲ್ಲೆಲೂಯಾ. 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 ಬೇಡದಿರೋ ಕೆಲಸಗಳು ಏನೋ ಮಾಡಿಲ್ವಾ? ಹಲ್ಲೆಲೂಯಾ. ಏಕೆ ಬಾಯಿ ಹಂಗೆ ಸೈಲೆಂಟ್ ಆಗ್ಬಿಡ್ತು? ಮಾಡಿದ್ದೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ದೇವರು ಹೇಳ್ತಾ ಇದಾರೆ, ನೀನು ಮಾಡಿರುವಂತ ಎಲ್ಲಾ ಕೆಲಸಗಳು ನನಗೆ ಗೊತ್ತು. ನಿನಗೆ ಜೀವ ಅನ್ನೋ ಜಯಮಾಲೆ ಬೇಕೋ ಬೇಡವೋ? ಹಲ್ಲೆಲೂಯಾ. 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 ನಿನಗೆ ಜೀವ ಅನ್ನೋ ಜಯಮಾಲೆ ಇಲ್ಲ ಅಂದ್ರೆ ಗೇಟ್ ಹತ್ರಕ್ಕೂ ನಮ್ಮನ್ನ ಸೇರ್ಸಲ್ಲ. ಗೇಟ್ ಬೀಗ ತೆಗೆಯೋದಕ್ಕೆ ಕೀ ಬೇಕಲ್ವಾ? ಒಂದು ಮನೆ ಡೋರ್ ತೆಗೆಯೋದಕ್ಕೆ ಕೀ ಹೇಗ್ ಬೇಕೋ, ಪರಲೋಕಕ್ಕೆ ಹೋಗೋದಕ್ಕೆ ನನ್ನ ಆತ್ಮನು ಶುದ್ಧವಾಗಿರೋದು ಅಷ್ಟೇ ಇಂಪಾರ್ಟೆಂಟ್. ಹಲ್ಲೆಲೂಯಾ. 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 ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಶಕ್ತಿ ಹೇಗಿದೆ? ಕೊಂಚವಾಗಿದೆ, ಇಷ್ಟಿದೆ. ದೇವರ ಮುಂದೆ ನನ್ನ ಶಕ್ತಿ ಏನು ಇಲ್ಲ.
ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾವು ಮತ್ತಾಯದಲ್ಲಿ ನಾವು ನೋಡ್ತೀವಿ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಎಲ್ಲಾ ಕಾರ್ಯಗಳನ್ನ ಮಾಡ್ತಾರೆ, ಎಲ್ಲಾ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೂ ಸಹ ಫರಿಸಾಯರು ಅವ್ರನ್ನ ಹಿಡಿಯೋದಕ್ಕೋಸ್ಕರ ಬರ್ತಾರೆ. ಯಾಕೆ ಅಂದ್ರೆ ಅವ್ರು ಅನ್ಕೋತಾರೆ, ಓ ದೇವರು ನಮ್ಮ ದೇವರು ಅವ್ರಿಗಿಂತ ಸ್ಟ್ರಾಂಗು, ಅವನು ಸುಳ್ಳು ಏನೋ ಮೋಸಗಾರ, ಮಾಟ ಮಂತ್ರ ಮಾಡೋನು. ಹಲ್ಲೆಲೂಯಾ. 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 ಅದರಿಂದ ಏನ್ ಮಾಡ್ತಾರೆ, ಯೇಸು ಸ್ವಾಮಿನ ಹೆಂಗಾದ್ರೂ ಸಿಕ್ಕಾಕ್ಸ್ಬೇಕು ಅಂತ ಬರ್ತಾ ಇರ್ತಾರೆ. ಆತನ ಆತ್ಮನ ದೋಚ್ಕೊಳ್ಳೋದಕ್ಕೋಸ್ಕರ ಸೈತಾನ ಬರ್ತಾನೆ. ಆದ್ರೆ ದೇವ್ರ ಏನ್ ಮಾಡ್ತಾರೆ, ಅವರ ಮಾತುಗಳಿಗೆ ಸಿಗದ ಹಾಗೆ ಅಲ್ಲಿ ಅವರ ಮಾತುಗಳನ್ನ ಅವ್ರಿಗೆ ಉಲ್ಟಾ ಮಾಡಿ ಬಿಡ್ತಾರೆ. ಆದ್ರೆ ನಾವು ಹೇಗೆ, ನಾವಾಗಲ್ಲ. ನಮ್ಗೆ ಒಂದು ಮಾತು ಬರೋಂಗಿಲ್ಲ, 100 ಮಾತು ಇದ್ ಕಡೆಯಿಂದ ಹೋಗಿರುತ್ತೆ. ಹಲ್ಲೆಲೂಯಾ. 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 ಅದಕ್ಕೆ ಸೊಲೊಮೋನ್ ಜ್ಞಾನಿ ರಾಜ ಹೇಳ್ತಾನೆ, ಸೊಲೊಮೋನ್ ರಾಜ ಹೇಳ್ತಾನೆ, ಜ್ಞಾನಿಯ ಹಾಗೆ ವಿವೇಚಿಸು, ವಿವೇಕಿಯ ಹಾಗೆ ಮಾತನಾಡು. ಏನು, ನಿನ್ನ ಜ್ಞಾನ ಜ್ಞಾನಿ ಆಗಿರ್ಲಿ, ಬುದ್ಧಿ ಇರೋಂತರ ನಿನ್ ಬುದ್ಧಿ ಇರ್ಲಿ, ನೀನು ಆಡೋ ಮಾತುಗಳಿಗೆ ಬುದ್ಧಿ ಇರ್ಲಿ. ಹೇಗಂದ್ರೆ ಹಾಗೆ ಮಾತಾಡೋದಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ನಾಲಿಗೆ ಅಧರ್ಮದ ಕಡೆಗೆ ವಾಲದಿರಲಿ. ಯಾವ ಸೈಡು? ಅಧರ್ಮದ ಕಡೆಗೆ, ಕೆಟ್ಟತನದ ಕಡೆಗೆ ನಿನ್ನ ನಾಲಿಗೆ ವಾಲದಿರಲಿ. ಕೆಟ್ಟತನದ ಕಡೆಗೆ ನಿನ್ನ ಯೋಚನೆಗಳು ಹೋಗದಿರಲಿ. ಕೆಟ್ಟತನದ ಕಡೆಗೆ ನಿನ್ನ ಕಣ್ಣುಗಳು ಹೋಗದಿರಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯಗಳು ಹೇಳುತ್ತೆ, ನಿನ್ನ ಕಣ್ಣು ನಿನ್ನ ದೇಹಕ್ಕೆ ಬೆಳಕು. ನಿನ್ನ ಕಣ್ಣು ಸರಿಯಾಗಿದ್ರೆ ನಿನ್ನ ದೇಹ ಚೆನ್ನಾಗಿರುತ್ತೆ. ನಾವು ಅನ್ಕೋತೀವಿ ನಮ್ಮ ದೇಹ ಚೆನ್ನಾಗಿರೋದು ಅದು ಒಳ್ಳೆ ವರ್ಕೌಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಒಳ್ಳೆ ಊಟ ಮಾಡಿ, ಅದರಿಂದ ನನ್ನ ದೇಹ ಚೆನ್ನಾಗಿರುತ್ತೆ ಅಂತ. ಆದ್ರೆ ವಾಕ್ಯ ಹೇಳುತ್ತೆ, ನಿನ್ನ ಕಣ್ಣುಗಳು ಚೆನ್ನಾಗಿದ್ರೆ ನಿನ್ನ ದೇಹ ಚೆನ್ನಾಗಿರುತ್ತೆ. ನೀನು ಒಳ್ಳೇದನ್ನ ನೋಡಿದ್ರೆ ನಿನ್ನ ದೇಹ ಒಳ್ಳೇದನ್ನೇ ಒಳಗಡೆ ತಗೊಳುತ್ತೆ. ಆದ್ರೆ ಕೆಟ್ಟದನ್ನ ನೋಡಿದ್ರೆ ನಿನ್ನ ದೇಹ ಕೆಟ್ಟದನ್ನೇ ಒಳಗಡೆ ತಗೊಳುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿದ್ದೆ ಬರ್ತಿದ್ಯಾ? ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಬೇಗನೆ ಬರುತ್ತೇನೆ. ಜಾಸ್ತಿ ಟೈಮ್ ಇಲ್ಲ. 20-25ಗೆ ಕಾಲು ಇಟ್ಟುಬಿಟ್ಟಿದ್ದೀರಿ. 2ನೇ ದಿನ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲನೇ ದಿನ ಕಾಲಿಟ್ಟಿದ್ದೀವಿ, 2ನೇ ದಿನ ಕಾಲಿಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಅಷ್ಟೊಂದಿದ್ಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇಗನೆ ಬರುತ್ತೇನೆ. ಆತನು ಬೇಗನೆ ಬರುತ್ತಾರೆ. ಇನ್ನು ಹೇಳ್ತಾನೆ ಇದ್ದಾರೆ ಅಂತ ನಾವು ಅನ್ಕೋತೀವಿ. ಯೇಸು ಸ್ವಾಮಿ ಯಾವಾಗ ಹೇಳಿದ್ದು ಗೊತ್ತಾ, ಬೇಗನೆ ಬರುತ್ತೇನೆ ಅಂತ? ಏನೋ 40 ದಿನ ಶಿಷ್ಯರೊಟ್ಟಿಗೆ ಇದ್ದಿದ್ದ ಆದ್ಮೇಲೆ, ಪರಲೋಕಕ್ಕೆ ಎತ್ತಲ್ಪಟ್ಟ ಮೇಲೆ 2000 ವರ್ಷಗಳ ಹಿಂದೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಜನ ಏನ್ ಅನ್ಕೊಂಡಿದ್ದಾರೆ, ಓ ಇನ್ನು ಬರ್ತಾನೆ ಅವರೇ, ಇನ್ನು ಬರ್ತಾನೆ ಅವರೇ, ಪಾಪ ಎಷ್ಟು ದೂರ ಆಯ್ತೋ ಏನೋ, ಇನ್ನು ಬರ್ತಾನೆ ಅವರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಪ್ರಕಟಣೆ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, 12 ಮೊದಲಾಗಿದ್ದಿರು ಎಚ್ಚರಿಕೆಯಾಗಿರ್ತಾರಂತೆ. ಏನು, ನನ್ನ ಗಂಡ ಬರ್ತಾನೆ, ನನ್ನ ಗಂಡಿನ ಜೊತೆ ನಾನು ಹೋಗ್ಬೇಕು ಅಂತ ಫುಲ್ ಎಚ್ಚರಿಕೆಯಾಗಿಂದ ಇರ್ತಾರೆ. ಫುಲ್ ದೀಪಕ್ಕೆಲ್ಲ ಎಣ್ಣೆ ಹೋಗಿಕೊಂಡು, ಬೆಳಕಿಟ್ಕೊಂಡು, ಅತ್ತ ಇತ್ತ ಓಡಾಡ್ಕೊಂಡು, ಪ್ರಾರ್ಥನೆಗಳು ಮಾಡ್ಕೊಂಡು ಇರ್ತಾರೆ. ಗಂಡ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಆಗ ಅದ್ರಲ್ಲಿ ಅರ್ಧ ಜನ ಏನ್ ಮಾಡ್ತಾರೆ, ಇನ್ನೂ ಬಂದಿಲ್ಲ, ಸ್ವಲ್ಪ ಮಲ್ಕೊಂಡ್ಬಿಡೋಣ, ಬಂದಾಗ ಹೆಂಗಿದ್ರೆ ಎಬ್ಬರಿಸ್ತಾರಲ್ಲ ಅವಾಗ ಎದ್ಬಿಟ್ಟು ಹೋಗ್ಬಿಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ತರ ನಾವು ಮದ್ದರಾಗಿದ್ದೀವಿ. ಇನ್ನು ದೇವರು ಬಂದಿಲ್ಲ, ಇನ್ನು ಹೇಳ್ತಾ ಇದಾರೆ ಬೇಗನೆ ಬರುತ್ತೇನೆ ಅಂತ. ಇನ್ನು ಬಂದಿಲ್ಲ, ಬಂದಾಗ ದೇವರು ಎಬ್ಬರಿಸ್ತಾರ, ಅವಾಗ ಎದ್ದೋಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೂ ಒಂದು ಏನು ಅಂತ ಅಂದ್ರೆ, ಶಿಲುಬೆಯಲ್ಲಿ ನಾವು 2 ಕಳ್ಳರನ್ನ ನೋಡ್ತೀವಿ, ಕಳ್ಳರನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ 2 ಕಳ್ಳರಲ್ಲಿ ಒಬ್ಬ ಕಳ್ಳ ದೇವರೊಟ್ಟಿಗೆ ಪರದೇಶದಲ್ಲಿ ಇರ್ತೇನೆ ಅಂತ ದೇವರು ಹೇಳ್ತಾರೆ. ಏನಕ್ಕೆ ಹೇಳ್ತಾರಪ್ಪ? ಒಬ್ಬನು ನೀನ್ ದೇವರಾಗಿ ನಿನ್ನ ರಕ್ಷಕ ಅಂತ ಒಬ್ಬನು ಹೇಳ್ತಾನೆ. ಅದೇ ಇನ್ನೊಬ್ಬ ಕಳ್ಳನ್ಗೆ ಏನಕ್ಕೆ ಹೇಳ್ತಾರೆ? ಇನ್ನೊಬ್ಬ ಕಳ್ಳನ್ಗೆ ಏನಕ್ಕೆ ಹೇಳ್ತಾರೆ? ನನ್ನನ್ನು ಕ್ಷಮಿಸು ಅಂತ ಅವನ ಪಶ್ಚಾತ್ತಾಪದಿಂದ ಕೇಳ್ಕೊತಾನ. ಮತ್ತೆ ಅಲ್ಲಿ ಎಷ್ಟೋ ಜನ ಹೇಳುದು ಕ್ಷಮಿಸು ಅಂತ. ಇಲ್ಲಿ ಆ ಜಾಗದಲ್ಲಿ ತುಂಬಾ ಜನ ಇದ್ರಲ್ಲ, ಅವ್ರು ಅಳ್ತಾ ಗೋಳಾಡ್ತಾ ಇರ್ತಾರೆ. ಅವರು ಬೇರೆಯವರು ಗೋಳಾಡಿದ್ರು. ಅದೇ ಅವ್ರು ಗೋಳಾಡ್ತಾ ಇರ್ತಾರೆ. ಶಿಲ್ಬೆಗೆ ಹಾಕಿರೋರು ಕಳ್ಳ ಏನಕ್ಕೆ ಹೋದ ಪರದೇಶಿಗೆ? ಅದೇ ಅವ್ನು ಪಶ್ಚಾತ್ತಾಪ ಪಡ್ತಾನಲ್ಲ ಶಿಲ್ಬೆ ಮೇಲೆ ಹಾಕಿದಾಗ, ಅದಕ್ಕೆ
ಅಲ್ಲ, ಏನು ಕ್ರಮ ಅವನು ಪರದೇಶಿಗೆ ಏನು ಹೋದ? ಏನಕ್ಕೆ ಹೋದ ಪರದೇಶ? ಅಲ್ಲಿ ದೀಕ್ಷೆ ಸ್ಥಾನನೂ ಕೂಡ ತಗೊಂಡಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಯಾರು ದೀಕ್ಷೆ ಸ್ಥಾನ ತಗೊಳ್ಳಿಲ್ಲ ಅಂದ್ರೆ ಅವನು ಎಲ್ಲಿ ದೇವರ ಸ್ಥಾನಕ್ಕೆ ಹೋಗೋದಕ್ಕೆ ಯೋಗ್ಯನೇ ಅಲ್ಲ. ಆದ್ರೂ ಅವನಿಗೆ ಪರ್ಮಿಷನ್ ಕೊಡ್ತಾರೆ, ಸರಿ ಬಾ ನೀನು ಅಂತ. ದೀಕ್ಷೆ ಸ್ಥಾನ ತಗೊಂಡಿಲ್ಲ ಯಾರು ಪರಲೋಕಕ್ಕೆ ಹೋಗ್ತಾರೇನಪ್ಪ? ಹೆಂಗೋದ ಅವನು? ಹೆಂಗೋದ್ರಮ್ಮ? ಅಲ್ಲೇ ನಿಮ್ಗೆ ಆನ್ಸರ್ ಇದೆ, ಅಲ್ಲೇ ಇದೆ. ಶಿಲ್ಬೆ ಮೇಲೆ ಇದ್ದಾನೆ ಅವನು. ಅಲ್ಲಿ ಅವನಿಗೆ ದೀಕ್ಷೆ ಸ್ಥಾನ ತಗೊಳ್ಳೋದಕ್ಕೆ ಟೈಮ್ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಅವನು ಪಶ್ಚಾತ್ತಾಪ ಪಟ್ಟ. ಅದೇ ಅವನು ಪಶ್ಚಾತ್ತಾಪ ಪಟ್ಟಿರ್ತಾನೆ. ಅದೇ ಅವ್ನು ದೀಕ್ಷೆ ಸ್ಥಾನ ತಗೊಳ್ಳಿಲ್ವಲ್ಲ. ವಾಕ್ಯನ ಅರ್ಥ ಮಾಡ್ಕೊಳ್ಳಿ. ಈಗ ಜೀವ ಅಂತ ಜಯಮಾಲೆನ ನಿನ್ ಕೊಟ್ಟಿದ್ದಾರೆ. ನೀನ್ ಇವಾಗ ದೇವರು ಬರ್ತಾ ಇದ್ದಾನೆ ಅಂತ ಕಾಯ್ತಾ ಇದೀಯ. ಇನ್ನು ದೇವರ ಕಡೆ ನೀನು ತಿರ್ಕೊಳ್ಳಿಲ್ಲ, ಬರ್ತಾ ಇದ್ದಾನೆ ಅಂತ ಕಾಯ್ತಾ ಇದೀಯ. ನೀನು ದೀಕ್ಷೆ ಸ್ಥಾನ ತಗೊಳ್ಳಿಲ್ಲ. ಆತ್ಮ ಕುಂದಿಸ್ಕೊಂಡಿದ್ದಲ್ಲ ಅದಕ್ಕೋಸ್ಕರ. ದೀಕ್ಷೆ ಸ್ಥಾನ ತಗೊಂಡಿರೋ ಆತ್ಮ ಕುಂದಿಸ್ಕೊಂಡು ದೀಕ್ಷೆ ತಗೊಂಡು ಹೋಗಲ್ಲ. ಅವಾಗ ಅಬ್ರಾಹ್ಮಣ ದೀಕ್ಷೆ ತಗೊಂಡ ಹೋಗಿದಾರ. ಯಾರು ಹೇಳಿದ್ರು? ಸ್ವಾಮಿ ಬೇಗನೆ ಬರ್ತಿದ್ದಾರೆ ಅಂದ್ರೆ ನೀನು ಪಶ್ಚಾತ್ತಾಪ ಪಡ್ಬೇಕು. ಅವ್ರು ಬರೋದಕ್ಕಿಂತ ಮುಂಚೆ ಪಶ್ಚಾತ್ತಾಪ ಪಡ್ಬೇಕು. ಅವ್ರು ಬಂದಾಗ ಪಡೋ ಪಶ್ಚಾತ್ತಾಪಕ್ಕೆ ಅವರು ಕಿವಿ ಕೊಡಲ್ಲ. ಅದಕ್ಕೆ ಮತ್ತಾಯದಲ್ಲಿ ನಾವು ನೋಡ್ತೀವಿ, ನೀನ್ ಎಷ್ಟೇ ಗೋಳಾಡು, ಎಷ್ಟೇ ಇದ್ ಮಾಡು, ನಾನು ನಿನ್ ಕಡೆ ತಲೆ ಎತ್ತು ನೋಡಲ್ಲ, ನನಗೆ ನೀನ್ ಯಾರು ಗೊತ್ತಿಲ್ಲ ಅಂತ ಹೇಳ್ತೀನಿ. ಕಾರಣ ಅವರ ಆಲಯದಲ್ಲಿ ನಾವು ಜೀವ ಹೊಂದಿರುವಂತ ಜಯಮಾಲೆ ತರ ಕಾಣಲ್ಲ. ಭಿಕ್ಷುಕರಿಗಿಂತ ಕಡೆಯಾಗಿ ನಾವು ಕಾಣ್ತಾ ಇರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ನೀನು ಹಿಡಿದುಕೋ. ನಾವು ಆಲ್ರೆಡಿ ಬಿಟ್ಬಿಟ್ಟಿದೀವಿ ಎಲ್ಲ. ನಮ್ಮ ಹತ್ರ ಏನು ಇಲ್ಲ. ನಾವು ಅನ್ಕೋತೀವಿ ಅಷ್ಟೇ, ನಮ್ಮ ಹತ್ರ ಎಲ್ಲ ಇದೆ. ನಾವು ಈ ಲೋಕದಲ್ಲಿ ಇರೋದಕ್ಕೆ ನಮ್ಗೆ ಏನ್ ಬೇಕು? ಊಟ ಬೇಕು, ನಿದ್ದೆ ಬೇಕು, ಬಟ್ಟೆ ಬೇಕು, ಮಾನ ಮರ್ಯಾದೆ ಬೇಕು. ಹಲ್ಲೆಲೂಯಾ. ದುಡ್ಡು ಬೇಕು, ಮನೆ ಬೇಕು, ಕಾರ್ ಬೇಕು, ಆಸ್ತಿ ಅಂತಸ್ತು ಬೇಕು. ನಿನ್ನ ಆತ್ಮ ಬೇಡ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ಒಬ್ಬ ಸೇನಾಧಿಪತಿ ದೇವರ ಹತ್ರ ಬರ್ತಾನೆ. ನಾನು ಇವಾಗಲೇ ವಾಕ್ಯನ ನೋಡಿದೆ. ನಾನು ಲೂಕ ಬರದ ಅಧ್ಯಾಯದಲ್ಲಿ ಸೇನಾಧಿಪತಿ ಬರ್ತಾನೆ ದೇವರ ಹತ್ರ. ಬಂದು, ದೇವರೇ ನಾನು ಏನ್ ಮಾಡ್ಬೇಕು? ನಿನ್ನ ಆಜ್ಞೆಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ನಿನ್ನ ಆಜ್ಞೆಗಳನ್ನೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ. ನೀನ್ ಹೇಳಿರೋ ವಿಷಯಗಳನ್ನ ನಾನು ತಿಳ್ಕೊಂಡು ನಡೀತಾ ಇದ್ದೀನಿ. ನಿನ್ನ ವಾಕ್ಯಗಳನ್ನ ಕೇಳ್ತಾ ಇದ್ದೀನಿ, ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀನಿ. ಇನ್ನು ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ? ನಿನಗಿರೋದನ್ನೆಲ್ಲ ಮಾರಿ ನಿನ್ನ ಆತ್ಮ ನನಗ್ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಎಷ್ಟು ದಡ್ಡ ಆಗಿರ್ತಾನೆ ಅಂದ್ರೆ, ನಿನ್ನ ತಾಯಿ ಗರ್ಭದಲ್ಲಿ ಹೋಗಿ ಮತ್ತೆ ಹುಟ್ಟೋದಕ್ ಆಗಲ್ಲ. ನೀನು ಮತ್ತೆ ಹುಟ್ಟಬೇಕು ಅಂತ ದೇವ್ರು ಹೇಳಿದಾಗ, ನಾನು ಹೆಂಗ್ ದೇವ್ರಿಗೆ ವಾಪಸ್ ನಮ್ಮ ಅಮ್ಮ ಹೊಟ್ಟೆ ಒಳಕ್ ಹೋಗ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಂಗೆ ದಡ್ರು. ಹೇಳೋ ವಾಕ್ಯಗಳನ್ನ, ಹೇಳೋ ಮಾತನ್ನ ನಾವ್ ಇಲ್ಲಿ ಕೇಳಿಸ್ಕೊಳಲ್ಲ. ಅದಕ್ಕೆ ಸೈತಾನು ಆರಾಮಾಗಿ ಇಲ್ಲಿ ಬಂದು ಹಿಂಗ್ ಕುತ್ಕೊಂಡು ಹೊರಟೋಗ್ತಾನೆ. ನಾವು ಗೊತ್ತು ಅಂತ ಹಿಂಗ್ ಅಲ್ಲಾಡಿಸ್ತಾ ಇರ್ತಿರ್ತಾನೆ. ಮೇಕೆ ಅಲ್ಲಾಡಿಸ್ದಂಗೆ. ಯಾವಾಗ ಬಲಿ ಆಗುತ್ತೋ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಜನರಲ್ ಆಗಿ ಹೇಳ್ತೇನೆ, ನಿಮ್ಗೆ ಅಂತ ಹೇಳಿದ್ರೆ ತಪ್ಪಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಾಕ್ಯ ಹಂಗ ಬಂದಾಗ ಆ ವಾಕ್ಯನ ಇವ್ನು ಸೈತಾನ ಹಿಂಗ್ ತಗೊಂಡ್ ಹೊರಟೋಗ್ಬಿಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ವಾಕ್ಯಗಳನ್ನ ಕೇಳ್ಬೇಕಾದ್ರೆ ಗಮನವಾಗಿ ಕೇಳಿ. ನೀನ್ ಮಾಡೋದ್ನ ನಾನು ಇಷ್ಟೊಂದು ಅಸಹ್ಯನ, ಆದ್ರೂ ದೇವ್ರು ನನ್ನ ಮೇಲೆ ಪ್ರೀತಿ ಇಟ್ಟಿದಾರಲ್ಲ, ಸೊ ನಾನು ಬದಲಾಗ್ಬೇಕು ಅಂತ ಯಾವಾಗ ನಿನ್ನ ಮನಸ್ಸು ಬದಲಾಗುತ್ತೋ ಆವಾಗ ದೇವರ ರಕ್ತ ನಿನ್ನ ಮೇಲೆ ಬರುತ್ತೆ. ಆಗ ದೇವರ ಆತ್ಮ ನಿನ್ನ ಮೇಲೆ ಸುರಿಸಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಕತೆ ಹೇಳಿ, ವಾಕ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಕತೆ ಹೇಳಿ ನಾನು ವಾಕ್ಯನ ಮುಗಿಸ್ತೀನಿ. ಅಪೊಸ್ತಲನ ಬರೆದ ಅಧ್ಯಾಯದಲ್ಲಿ, ಯಾರು ತೆಗಿಬಿಡಿ, ಅಪೊಸ್ತಲನ ಬರೆದ ಅಧ್ಯಾಯದಲ್ಲಿ ಪೌಲ್ ಅಂತೀನಿ, ಪೇತ್ರ ಒಬ್ರು ಮನೆಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಮನೇಲಿ ಪ್ರಾಬ್ಲಮ್ ಇರುತ್ತೆ. ಒಬ್ಬ ಸೇನಾಧಿಪತಿ ಮನೆಯಲ್ಲಿ. ದೀಕ್ಷೆ ಸ್ಥಾನ ಎಷ್ಟು ಜನ ಪಡೆದಿದ್ದೀವಿ ನಾವಿಲ್ಲಿ?
ದೀಕ್ಷಾಸ್ಥಾನ ಪಡೆದಿದೀವಾ?